ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನ ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ್ರು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಇಂದು ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿಸಿರುವುದನ್ನು ಖಂಡಿಸಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇಂದು ಪ್ರತಿಭಟನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆ ಮಾಡಿರುವ ಪಕ್ಷದ ವರಿಷ್ಠರ ಕ್ರಮವನ್ನು ಖಂಡಿಸಿ ಘೋಷಣೆ ಕೂಗಿದ್ದಾರೆ. ಭಾರತದ ಹಿಂದೂ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧಿಕ್ಕಾರ 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 ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಕೆಲ ಹೊತ್ತು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಸಂಚಾರ ಬಂದ್ ಮಾಡಿದ್ರು. ಪಂಚಮಸಾಲಿ ಸಮಾಜ ಮುಖಂಡ ರುದ್ರಗೌಡ ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಎಂದು ಪಕ್ಷದ ವಿರುದ್ಧ ಮಾತನಾಡಿಲ್ಲ. ಪಕ್ಷದಲ್ಲಿ ಇರುವ ಕೆಲವರು ಹೊಂದಾಣಿಕೆ ರಾಜಕಾರಣ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ವಿರೋಧ ಮಾಡಿದ್ದಕ್ಕೆ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಎಂದಿದ್ದಾರೆ. ನೇರ ನಿಷ್ಠೂರ ಪ್ರಕಾರ ಹಿಂದೂ ನಾಯಕನಿಗೆ ಬಿಜೆಪಿ ಮಾಡಿರುವ ಅನ್ಯಾಯ ಇದಾಗಿದೆ. ಇಡೀ ಹಿಂದೂ ಸಮಾಜಕ್ಕೆ ಮಾಡಿರುವುದು ಅಪಮಾನವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸಿದ್ದರಾಮೇಶ್ ಬೇಲೇರಿ ಮಾಜಿ ಸದಸ್ಯ ಮಾತನಾಡಿ, ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದೇಶ ಹಿಂಪಡೆದಿದ್ರೆ ಎಲ್ಲಾ ಹಿಂದೂಗಳು ಸಾಮೂಹಿಕವಾಗಿ ಬಿಜೆಪಿ ಸದಸ್ಯರಿಂದ ರಾಜೀನಾಮೆ ಕೊಡ್ತೀವಿ ಎಂದಿದ್ದಾರೆ. ಇನ್ನು ದಾನಗೌಡ ತೊಂಡಿಹಾಳ್ ಮಾತನಾಡಿ, ನಾವು ಬಸನಗೌಡ ಪಾಟೀಲ್ರಿಗೆ ನೈತಿಕವಾಗಿ ನಾವು ಬೆಂಬಲವನ್ನ ಕೊಡ್ತೀವಿ. ಕೇಂದ್ರದ ಬಿಜೆಪಿಯವರಷ್ಟೇ ಗಡುವು ಕೊಡ್ತಾ ಇದ್ದೇವೆ. ಏಪ್ರಿಲ್ 10ರವರೆಗೆ ಗಡುವು ಕೊಟ್ಟಿದ್ದೇವೆ. ಅಷ್ಟರ ಒಳಗೆ ಸರಿಯಾದ ನಿರ್ಧಾರವನ್ನ ಪಡೆದುಕೊಳ್ಳದಿದ್ರೆ ಏಪ್ರಿಲ್ 13ರಂದು ಕೊಟ್ಟಿದ್ದೇವೆ. ರಾಜ್ಯದಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದನ್ನು ನಾವು ಇದು ಯಲಬುರ್ಗಾದಲ್ಲಿ ಕೇವಲ ಸಾಂಕೇತಿಕವಾಗಿ ಅಂದರೆ ನಿನ್ನೆ ಇವತ್ತು ಬೆಳಿಗ್ಗೆ ಎಲ್ಲರೂ ಸೇರಿಕೊಂಡು ಸಾಂಕೇತಿಕವಾಗಿ ಮಾಡೋಣ ಅನ್ನೋ ಉದ್ದೇಶದಿಂದ ಕೇವಲ ನಾವು ಅಷ್ಟೇ ಮಾಡ್ತಾ ಇದ್ದೀವಿ. ಆದರೆ ಪೂಜ್ಯ ಗುರುಗಳು ನಿನ್ನೆ ನಮಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ ಈ ಒಂದು ಬಿಜೆಪಿಯ ಹೈಕಮಾಂಡ್ಗೆ 10ನೇ ತಾರೀಕಿನ ಮಟ್ಟ ಡೆಡ್ಲೈನನ್ನು ಕೊಟ್ಟಿರ್ತೇವೆ ಸಮಾಜದಿಂದ. ಕಾರಣ ಇಷ್ಟೇ, ನಿಷ್ಠಾವಂತ ಸಮಾಜ ಪರವಾಗಿ ಹೋರಾಡುವಂಥ, ಹಿಂದೂ ಪರವಾಗಿ ಹೋರಾಡುವಂಥ ವ್ಯಕ್ತಿಯನ್ನು ನೀವು ಉಚ್ಚಾಟನೆ ಮಾಡಿದ್ದು ತಪ್ಪು ಅಂತಂದು ಹೇಳಿ ಒಂದು ನಮ್ಮ ಪೂಜ್ಯ ಗುರುಗಳು ನಿನ್ನೆ ಬೆಳಗಾವಿಯಲ್ಲಿ ಒಂದು 10ನೇ ತಾರೀಕಿನ ಮಟ್ಟ ಒಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಆಮೇಲೆ ಅವರ ಉಚ್ಚಾಟನೆಯನ್ನು ವಾಪಸ್ ತಗೊಳ್ಳದೇ ಇದ್ದಾರೆ. ನಾವು ಹುಬ್ಬಳ್ಳಿ ಅಥವಾ ಬೆಳಗಾವದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಏನು ಬೆಂಗಳೂರೊಳಗೆ ಮತ್ತು ಬೆಳಗಾವಿ ಒಳಗೆ ಏನು ಕಾರ್ಯಕ್ರಮ ಮಾಡಿದ್ವಿ, ಅದೇ ಥರನಾಗಿ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಲು ಲಕ್ಷಾಂತರ ಜನ ಸೇರಿ ಹಳ್ಳಿಯಿಂದ ಹುಬ್ಬಳ್ಳಿ ನೆಹರು ಮೈದಾನ ಬೆಳಗಾವಿಯೊಳಗೆ ಎಲ್ಲ ಸಮಸ್ತ ಬಂಧುಗಳು ಮನೆ ಹೋಗ್ತಾಗ ಎಲ್ಲರೂ 10ನೇ ತಾರೀಕಿನ ಆದೇಶ ಕೊಟ್ಟಿದ್ದಾರೆ. ಇನ್ನು ಅಂಬರೀಶ್ ಹುಬ್ಬಳ್ಳಿ, ಕೆಜಿ ಪಲ್ಯದ ಕಲ್ಲಪ್ಪ ತೋಟದ, ಮಹೇಶ್ ಭೂತೆ, ಶರಣಪ್ಪ ರಾಂಪುರ್, ಬಸವರಾಜ್ ಗುಳಗುಳಿ, ರಾಮನಗೌಡ ಬಂಡಿಹಾಳ್, ಮುದಿಯಪ್ಪ ಬಳ್ಳಾರಿ, ಮಹೇಶ್ ಭೂತೆ, ಶಿವನಗೌಡ, ನಾಗನಗೌಡರು, ಅಪ್ಪಣ್ಣ ಬನ್ನಿಮರ, ಜಿಎಸ್ ಪಾಟೀಲ್, ಸಿದ್ದಪ್ಪ ಮೇಟಿ, ಮಾಂತೇಶ ಭಾಸ್ಕರ್, ಶರಣಪ್ಪ ದೂಕಲದ, ಈರಣ್ಣ ಗೋಗೇರಿ ಮತ್ತಿತರರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.